ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಆಶಾ ಲೇಡೀಸ್ ಸ್ಟಿಚಿಂಗ್. ಇವತ್ತು ನಾನು ನಿಮಗೆ ಬ್ಲೌಸ್ ಅಳತೆ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್. ಫಸ್ಟ್ ಒಂದು ಪೇಪರಲ್ಲಿ ನಾವು ಬರ್ಕೊಂಬಿಡೋದ ಫ್ರೆಂಡ್. ನೆಕ್ಸ್ಟ್ ಒಂದು ಬ್ಲೌಸ್ ಕರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಬಿಡಿ ಫ್ರೆಂಡ್. ನೆಕ್ಸ್ಟ್ ಇದರಲ್ಲಿ ಉದ್ದ, ಅಗಲ, ಭುಜ, ಫ್ರಂಟ್ ಡೀಪು, ಮುಂದೆ ಡೀಪು, ಹಿಂದೆ ಡೀಪು, ಆರ್ಮೋಲು, ತೋಳು, ಸುತ್ತಳತೆ ಅವು ಈ ಥರ ಬರ್ತೀವಿ. ಒಂದು ಬುಕ್ಕಲ್ಲಿ ಇಟ್ಕೊಬಿಡೋದ ಫ್ರೆಂಡ್. ನೆಕ್ಸ್ಟ್ ಒಂದು ಬ್ಲೌಸ್ನ ಕರೆಕ್ಟಾಗಿರೋದು ಮೆಜರ್ಮೆಂಟ್ ತೊಗೊಳೋದ ಫ್ರೆಂಡ್. ಕರೆಕ್ಟಾಗಿರಬೇಕು, ನಿಮ್ಮದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರಬೇಕು ಫ್ರೆಂಡ್. ನೆಕ್ಸ್ಟು ನಾವು ಉದ್ದ ತೊಗೊಳೋದ ಫ್ರೆಂಡ್. ಉದ್ದ ಯಾವಾಗಲೂ ಬ್ಯಾಕ್ ತೊಗೋಬೇಕು ಫ್ರೆಂಡ್. ಬ್ಯಾಕ್ ಉದ್ದ ನೋಡ್ಕೋಬೇಕಂದ್ರೆ ಕರೆಕ್ಟಾಗಿ ಇಟ್ಕೊಂಡು ಆಮೇಲೆ ಕ್ಲೀನಾಗೆ ನೋಡ್ಕೊಳ್ಳಿ ಫ್ರೆಂಡ್. ನಮಗೆ ಈ ಥರ ಹೇಳ್ಕೊಟ್ಟಿದ್ದಾರೆ ನಾವು ಸ್ಟಿಚಿಂಗ್ ಕ್ಲಾಸಲ್ಲಿ. ನಾನು ನಿಮಗೆ ಇದೇ ಥರ ಕಲೀಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್. ನೆಕ್ಸ್ಟ್ ಟೇಪಲ್ಲಿ ಲೆಂತ್ ನೋಡ್ಕೊಳೋದ ಫ್ರೆಂಡ್. ಲೆಂತ್ ಶೋಲ್ಡರ್ ಹತ್ರ ಸ್ವಲ್ಪ ಕ್ಲೀನಾಗಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೋಬೇಕು. ಸ್ಟಿಚಿಂಗ್ ಇರುತ್ತಲ್ಲ ಅಲ್ಲಿ ಸ್ಟಿಚಿಂಗಿಂದ ಕರೆಕ್ಟಾಗಿ ಟೇಪ್ ಅಳತೆ ಮಾಡಿ ಕೆಳಗೆ ಸ್ವಲ್ಪ ಟೈಟಾಗಿ ಎಳೆದಿಟ್ಕೋಬೇಕು ಫ್ರೆಂಡ್. ಆಮೇಲೆ 14 ಇದೆ ಫ್ರೆಂಡ್. 14 ಲೆಂತ್, ಉದ್ದ 14. ಅದನ್ನು ಒಂದು ಪೇಪರಲ್ಲಿ ಬರ್ಕೊಂಬಿಡಿ ಫ್ರೆಂಡ್. ಈ ಥರ ಬರ್ಕೊಂಡಿದ್ರೆ ನಾನು ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಈಸಿ ಆಗೋ ಥರ ಹೇಳ್ಕೊಡ್ತೀನಿ. ನಿಮಗೆ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ, ಈಸಿಯಾಗಿದೆ. ನೆಕ್ಸ್ಟ್ ಅಗಲ ಫ್ರೆಂಡ್. ಯಾವಾಗಲೂ ಉಕ್ಸ್ ಕಡೆ ನೋಡ್ಕೋಬೇಕು ಫ್ರೆಂಡ್. ಉಕ್ಸ್ ಕಡೆಯಿಂದ ಅಗಲ ನೋಡ್ಕೋಬೇಕು. ಸ್ವಲ್ಪ ಹಾರ್ಮೋಲ್ವರೆಗೂ, ಉಕ್ಸ್ ಕಡೆಯಿಂದ ಹಾರ್ಮೋಲ್ವರೆಗೂ ಇಟ್ಕೊಂಡ್ರೆ 9½ ಇದೆ ಫ್ರೆಂಡ್. 9:15 ಫ್ರೆಂಡ್. 9½ 9:15 ಇದೆ ಅಗಲ. 9:15 ಅದು ಬರ್ಕೊಂಬಿಡಿ ಫ್ರೆಂಡ್. 9:15. ನೆಕ್ಸ್ಟು ಭುಜ ನೋಡ್ಕೊಳೋದ ಫ್ರೆಂಡ್. ಶೋಲ್ಡರ್, ಭುಜ ನಿಮಗೆ ಭುಜ ಕೆಳಗಡೆ ಟೇಪ್ ತೊಗೊಂಡು ನೋಡ್ಕೊಳ್ಳಿ ಫ್ರೆಂಡ್. ನೀವು ಅಷ್ಟು ಕಷ್ಟ ಅನಿಸಿದ್ರೆ ಮಾರ್ಕಿಂಗ್ ಚಾಕಲ್ಲಿ ಒಂದು ಮಾರ್ಕ್ ಮಾಡ್ಕೊಬಿಡಿ. ಉಕ್ಸು ಕೆಳಗೆ ಮೇಲೆ 2 ಉಕ್ಸ್ ಹಾಕ್ಕೊಂಬಿಡಿ ಫ್ರೆಂಡ್. ಉಕ್ಸ್ ಹಾಕ್ಕೊಬಿಟ್ಟು ನೀವು ಕ್ಲೀನಾಗೆ ಹಿಂಗೆ ನೋಡ್ಕೊಳ್ಳಿ. ಇಲ್ಲಿ ಮೇಲೆ ತಗೋಬೋದು, ಆದರೆ ಲೂಸ್ ಅನಿಸುತ್ತೆ, ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಕೆಳಗಡೆ ಉಕ್ಸ್ ಹತ್ರನೇ ಶೋಲ್ಡರ್ ತೊಗೋಬೋದು ಫ್ರೆಂಡ್. ಮಾರ್ಕಿಂಗ್ ಚಾಕಲ್ಲಿ ನೀವು ಮಾರ್ಕ್ ಮಾಡ್ಕೊಬಿಡಿ ಫ್ರೆಂಡ್. ಒಂದು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್. ಉಕ್ಸ್ ಹತ್ರದಿಂದನೇ ಫ್ರಂಟ್ ಉಕ್ಸಿಂದನೇ ಹಿಂಗೆ ಹಾಕಿ ಮತ್ತು ಮೇಲ್ಗಡೆಯಿಂದ ಒಂದು ಲೈನ್ ಹಾಕ್ಬಿಡಿ ಫ್ರೆಂಡ್. ಈಸಿ ಆಗುತ್ತೆ, ನಿಮಗೆ ಕಷ್ಟ ಅನಿಸೋದಿಲ್ಲ, ಈಸಿ ಆಗುತ್ತೆ. ನಿಮಗೆ ಹೇಳ್ಕೊಡ್ತೀನಿ ಪೇಪರ್ ಕಟ್ಟಿಂಗಲ್ಲಿ ಈಸಿ ಆಗೋ ಥರ. 2½ ಇದೆ ಫ್ರೆಂಡ್. 2½ ಭುಜ 2½ ಫ್ರೆಂಡ್. ಭುಜ 2½ ಇದೆ. ಕ್ಲೀನಾಗಿ ಶೋಲ್ಡರಿಂದ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಬಿಡಿ. 2½ 2½ ಇದೆ ಫ್ರೆಂಡ್. ಪೇಪರಲ್ಲಿ ಬರ್ಕೊಬಿಡಿ. ಇಲ್ಲಿ ಲೂಸ್ ಅನಿಸುತ್ತೆ, ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಈ ಥರ ಹೇಳ್ಕೊಡ್ತಾ ಇದ್ದೀನಿ. 2½ ಫ್ರೆಂಡ್. 2½ ಭುಜ 2½ ಇದು ಡೌನ್ ಭುಜ. ಆಮೇಲೆ ಫ್ರಂಟ್ ಮೇಲ್ಗಡೆ ಭುಜ ಅಳತೆ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್. ನಿಮ್ಗೆ ಕನ್ಫ್ಯೂಷನ್ ಆಗಬೇಡಿ. ಪೇಪರ್ ಕಟ್ಟಿಂಗಲ್ಲಿ ನಿಮಗೆ ಈಸಿ ಆಗೋ ಥರ ಹೇಳ್ಕೊಡ್ತೀನಿ. ಭುಜ ಮೇಲುಗಡೆ 2½ ಭುಜ ಮೇಲುಗಡೆ 2½ ಫ್ರೆಂಡ್. 2½ ಭುಜ ನೋಡ್ಕೊಳ್ಳಿ ಫ್ರೆಂಡ್. 2½ ಭುಜ. ಕನ್ಫ್ಯೂಷನ್ ಆಗಬೇಡಿ. ನೀವೊಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಟ್ರೆ ಪೇಪರ್ ಕಟ್ಟಿಂಗಲ್ಲಿ ನಿಮಗೆ ಬ್ಲೌಸ್ ಅಳತೆನೇ ಬೇಕಾಗಿಲ್ಲ. ಪೇಪರ್ ಕಟ್ಟಿಂಗ್ ನೋಡ್ಕೊಂಡು ನೀವು ಅಳತೆ ಮಾಡ್ಕೋಬೋದು, ಕಟ್ ಮಾಡ್ಬೋದು, ಈಸಿ ಆಗುತ್ತೆ. ನೆಕ್ಸ್ಟು ಕ್ರಾಸ್ ಪಟ್ಟಿ ಫ್ರೆಂಡ್. ಕ್ರಾಸ್ ಪಟ್ಟಿ ಯಾವಾಗಲೂ ಉಕ್ಸ್ ಕಡೆ ನೋಡ್ಕೋಬೇಕು ಫ್ರೆಂಡ್. ಉಕ್ಸ್ ಕಡೆ ನೋಡ್ಕೋಬೇಕು ಕ್ರಾಸ್ ಪಟ್ಟಿ. ಈ ಕಡೆ ಅದು ಉಕ್ಸ್ ಪಟ್ಟಿ ಇದು ಕಾಜಾ ಬಂದಿರ್ತದಕ್ಕೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಉಕ್ಸ್ ಕಡೆನೇ ತಗೋಬೇಕು ಫ್ರೆಂಡ್. ಉಕ್ಸ್ ಕಡೆಯಿಂದ ಕ್ರಾಸ್ ಪಟ್ಟಿ 3½ ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್. ನಾನು ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. 3½ 3½ ಇದೆ ಫ್ರೆಂಡ್. ಕನ್ಫ್ಯೂಷನ್ ಆಗಬೇಡಿ. 3½ ಕ್ರಾಸ್ ಪಟ್ಟಿ 3½ ಕ್ರಾಸ್ ಪಟ್ಟಿ ಇದೆ ಫ್ರೆಂಡ್. ನೀವು ಕನ್ಫ್ಯೂಷನ್ ಆಗೋದಿಲ್ಲ. ಆಮೇಲೆ ಫ್ರಂಟ್ ಡೀಪ್, ಮುಂದೆ ಡೀಪು ಫ್ರೆಂಡ್. ಮುಂದೆ ಡೀಪ್ ಕ್ಲೀನಾಗಿ ನಾನು ಆವಾಗಲೇ ತೋರಿಸಿದ್ದೀನಿ ಫ್ರೆಂಡ್. ನಿಮಗೆ ಕನ್ಫ್ಯೂಷನ್ ಆಗೋಲ್ಲ. ಲೈನ್ ಹಾಕೋಬಿಡಿ. ಎಲ್ಲದ ಹತ್ರನೂ ಲೈನ್ ಹಾಕೋಬಿಟ್ರೆ ಮಾರ್ಕಿಂಗ್ ಚಾಕಲ್ಲಿ ನಿಮಗೆ ತಗೊಳಕ್ಕೆ ಈಸಿ ಆಗುತ್ತೆ ಫ್ರೆಂಡ್. ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಬಿಡಿ. ಟೇಪಲ್ಲಿ ಲೆಂತ್ ಮುಂದೆ ಡೀಪ್ 7½ 7½ ಮಾರ್ಕ್ ಮಾಡ್ಕೊಬಿಡಿ. ಹಂಗೆ ನಿಮಗೆ ಈಸಿ ಆಗುತ್ತೆ.
7.5, 7.5. ಮುಂದೆ ಡೀಪು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಬಿಟ್ರೆ ನಿಮಗೆ ಕಷ್ಟ ಅನಿಸಲ್ಲ. 9 7.5 ಸಾರಿ ಫ್ರೆಂಡ್. ಮುಂದೆ ಡೀಪ್ 7.5, 7.5. ನೆಕ್ಸ್ಟ್ ಹಿಂದೆ ಡೀಪು ಕ್ಲೀನಾಗಿ ಹಿಂದೆಯಿಂದನೇ ತೊಗೋಬೋದು ಫ್ರೆಂಡ್. ನೀವು ಕರೆಕ್ಟಾಗಿ ಬ್ಲೌಸ್ನ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಬಿಡಿ ಫ್ರೆಂಡ್, ನಿಮ್ಗೆ ಕನ್ಫ್ಯೂಷನ್ ಆಗೋಲ್ಲ. ಎಲ್ಲೆಲ್ಲಿ ನಿಮಗೆ ಮುಂದೆ ಡೀಪು ಹಿಂದೆ ಡೀಪು ಮತ್ತು ಯಾವುದೇದಿದೆ ಹಾರ್ಮೋಲ್ದು ಎಲ್ಲದನ್ನ ಹಂಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಟೇಪಲ್ಲಿ ಅಳತೆ ತೊಗೊಳಕ್ಕೆ ಫ್ರೆಂಡ್. ನೆಕ್ಸ್ಟು ಹಿಂದೆ ಡೀಪು ಟೇಪ್ ಶೋಲ್ಡರಿಂದ ಕರೆಕ್ಟಾಗಿ 9 ಇಂಚಿದೆ ಫ್ರೆಂಡ್, 9 ಇಂಚಿದೆ. ನಿಮ್ಮದು ಬ್ಲೌಸ್ ಅಳತೆ ಕರೆಕ್ಟಾಗಿದ್ದರೆ ನಿಮಗೇನು ಕನ್ಫ್ಯೂಷನ್ ಆಗೋಲ್ಲ ಫ್ರೆಂಡ್. 9 ಇಂಚಿದೆ, 9 ಇದೆ ಫ್ರೆಂಡ್. ಹಿಂದೆ ಡೀಪ್ 9, 9 ಇಂಚಿದೆ ಫ್ರೆಂಡ್. ಹಿಂದೆ ಡೀಪ್ 9 ಇಂಚು. ನೆಕ್ಸ್ಟ್ ಹಾರ್ಮೋಲ್ ಫ್ರೆಂಡ್. ಹಾರ್ಮೋಲ್ ಯಾವಾಗಲೂ ಫ್ರಂಟಲ್ಲಿ ತೊಗೋಬಾರ್ದು ಫ್ರೆಂಡ್, ಬ್ಯಾಕಲ್ಲಿ ಹಾರ್ಮೋಲ್ ತೊಗೋಬೇಕು ಫ್ರೆಂಡ್. ಬ್ಯಾಕಲ್ಲಿ ಹಾರ್ಮೋಲ್ದು ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಹಾರ್ಮೋಲ್ ಹತ್ರ ಕರೆಕ್ಟಾಗಿ ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಬೇಕು ಫ್ರೆಂಡ್. ಆವಾಗ ಶೋಲ್ಡರಿಂದ ಕೆಳಗೆ ಹಾರ್ಮೋಲ್ ಹತ್ರ ಇಟ್ಕೋಬೇಕು ಫ್ರೆಂಡ್. ಹಾರ್ಮೋಲ್ ಎಲ್ಲರಿಗೂ ಒಂದೇ ಥರ ಬರುತ್ತೆ, 5.5. ಅಂದರೆ ತುಂಬ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ 6 ಬರುತ್ತೆ ಫ್ರೆಂಡ್. ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಈಸಿ ಆಗೋ ಥರ ಹೇಳ್ಕೊಡ್ತೀನಿ. ಇವಾಗ ಬರೀ ಮಾರ್ಕ್ ಮಾಡೋದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. 5.5, 5.5. ಹಾರ್ಮೋಲ್ 5.5 ಫ್ರೆಂಡ್. ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್, ಈಸಿ ಆಗಿದೆ. ನಿಮಗೇನು ಕಷ್ಟ ಅನಿಸಲ್ಲ ಕಲಿಬೇಕಾರೆ, ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಫುಲ್ಲು ಈಸಿನೇ ಕಲಿತ ಮೇಲೆ. ಬ್ಲೌಸು ಉದ್ದ ಸ್ಲೀವ್ ಫ್ರೆಂಡ್. ಇದು ನಾನು ಚಿಕ್ಕ ಸ್ಲೀವು ಇನ್ನೊಂದು ದಿವಸ ಕಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇವಾಗ ಉದ್ದ ಸ್ಲೀವ್ 9.5 ಫ್ರೆಂಡ್. 9.5, 9.5, 9.5, 9.5. ತೋಳಿನ ಉದ್ದ ಫ್ರೆಂಡ್ 9.5. ತೋಳಿನ ಸುತ್ತಳತೆ ಫ್ರೆಂಡ್, ಸುತ್ತಳತೆ ಟೈಟ್ ಫಿಟ್ಟಿಂಗ್ ಸುತ್ತಳತೆ 5 ಇಂಚು ಫ್ರೆಂಡ್, 5 ಇಂಚು. ಇಂಚೆಲ್ಲ ನಿಮಗೆ ಗೊತ್ತಿದ್ದರೆ ಕನ್ಫ್ಯೂಷನ್ ಆಗೋಲ್ಲ ಫ್ರೆಂಡ್. ಇಂಚು ಎಲ್ಲ ಈ ಥರ ಬರ್ಕೊಬಿಡ್ಬೇಕು ಫ್ರೆಂಡ್. ಬರ್ಕೊಬಿಟ್ಟು ನಿಮಗೆ ಒಂದು ಪೇಪರ್ ಹಿಡ್ಕೊಬಿಟ್ರೆ ನಿಮಗೆ ನೆಕ್ಸ್ಟು ಪೇಪರ್ ಕಟ್ಟಿಂಗಲ್ಲಿ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕಷ್ಟ ಅನಿಸೋದಿಲ್ಲ. ಈ ಥರ 10 ನಿಮಿಷದಲ್ಲಿ ಪೇಪರ್ ಕಟ್ಟಿಂಗ್ ಮಾಡೋದಂತೆ ಹೆಂಗೆ ಅಂತ ಅಳತೆ ಮಾಡುವುದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪೇಪರ್ ಕಟ್ಟಿಂಗ್ ಹೇಳ್ಕೊಡ್ತೀನಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.